ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಮಂಗಳೂರಲ್ಲಿ ಡಿಕೆ ಆಯಿತು. ಈಗ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ MLC ಅದನ್ನ ಪೋಸ್ಟ್ ಮಾಡಿ ಒಂದಷ್ಟು ಚರ್ಚೆ ಗ್ರಾಸ ಆಗಿದ್ರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋವರೆಗೂ ಇದು ನಿಲ್ಲ ಲಕ್ಷಣ ಕಾಣ್ತಾ ಇಲ್ಲ. ಸೊ ಆದರೆ ಇವೆಲ್ಲ ಸಹಜವಾಗಿ ನಡೀತಾ ಇರುತ್ತೆ. ಕೆಲವರು ಇಂಟೆನ್ಷನಲಿ ಮಾಡ್ತಾರೆ, ಕೆಲವರು ಎಡವಟ್ಟಾಗಿ ಮಾಡ್ತಾರೆ. ಏನೋ ಮತ್ತೊಂದು ಕಡೆ ಭಾರತದ ವಿರುದ್ಧ ಟ್ರಂಪ್ ಏನೋ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರಂತೆ. ಆ ಪ್ರಯೋಗ ಏನು ಎತ್ತ ಬೇರೆ ಬೇರೆ ಸುದ್ದಿಗಳೇನಿದೆ ಎಲ್ಲವನ್ನೂ ಕೂಡ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ಎಲ್ರಿಗೂ ಸ್ವಾಗತ. ಕಡೆಯವರೆಗೂ ಈ ವಿಡಿಯೋನ ನೋಡಿ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾಯಕರು ಸೈಲೆಂಟ್ ಆಗಿದ್ರು, ಅಭಿಮಾನಿಗಳು ಮಾತ್ರ ಪಟ್ಟು ಬಿಟ್ಟಿಲ್ಲ. ಮಂಗಳೂರಲ್ಲಿ ತಮ್ಮ ನಾಯಕರ ಪರ ಘೋಷಣೆ ಕೂಗಿದ್ದಾಯಿತು. ಪರಿಣಾಮ ಸ್ಥಳೀಯ ನಾಯಕರಿಗೆ ಹೈಕಮಾಂಡ್ ಕಾರಣ ಕೇಳಿ ನೋಟಿಸ್ ನೀಡಿದ್ದು ಆಯಿತು. ಇದೀಗ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಎನ್ನೋ ಘೋಷಣೆ ಮೊಳಗಿದೆ. ಮೊದಲ ದಿನದ ಚಳಿಗಾಲದ ಅಧಿವೇಶನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಗೈರಾಗಿದ್ರು. ಎರಡನೇ ದಿನ ಇವತ್ತು ಅಧಿವೇಶನದಲ್ಲಿ ಭಾಗವಹಿಸುವುದಕ್ಕಾಗಿ ಬೆಳಗ್ಗೆಯೇ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಇದೇ ವೇಳೆ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬ ಘೋಷಣೆಗಳನ್ನು ಕೂಗಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಅವಧಿ ಪೂರೈಸುತ್ತಾರೆ ಅಂತ ಅವರ ಪುತ್ರ ಯತೀಂದ್ರ ನಿನ್ನೆಯಷ್ಟೇ ಬೆಳಗಾವಿಯಲ್ಲಿ ಹೇಳಿದರು. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪರ ಬೆಳಗಾವಿಯಲ್ಲೇ ಡಿಕೆ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಈ ಗ್ಯಾಪಲ್ಲಿ ಕಾಂಗ್ರೆಸ್ MLC ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಕೋರಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಅದರೇನು ವಿಶೇಷ ಅಂತ ಅನ್ಬೇಡಿ, ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಂತ ಉಲ್ಲೇಖ ಮಾಡಿದ್ರು. ಈ ಪೋಸ್ಟ್ ಮಾಡ್ತಿದ್ದಂಗೆ ಭಾರಿ ವೈರಲ್ ಆಯಿತು, ವ್ಯಾಪಕ ಚರ್ಚೆಗೆ ಗ್ರಾಸ ಆಯಿತು. ಮಿಸ್ಟೇಕ್ ಅಂತ ಸರಿ ಮಾಡ್ಕೊಂಡ್ರು, ಆದರೆ ಮಿಸ್ಟೇಕ್ ಆಗಿರಲಿಲ್ಲ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ಭಾಳ ಜನ ಮಾತನಾಡಿದ್ರು. ಇನ್ನು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟರು. ಆಗಿರೋ ತಪ್ಪಿಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಾವು ಯಾವುದೇ ಪೋಸ್ಟ್ ಮಾಡಲ್ಲ, ಅದಕ್ಕಾಗಿ ಕೆಲವು ಜನರನ್ನು ನೇಮಿಸಲಾಗಿರುತ್ತೆ. ಸಿಬ್ಬಂದಿ ಪೋಸ್ಟ್ ಮಾಡುವ ವೇಳೆ ಅಚಾತುರ್ಯ ಆಗಿದೆ. ನಾನು ಮತ್ತು ಸಹೋದರ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿದರು. ಇಲ್ಲೋ ಚನ್ರಾಜ್ ಹಟ್ಟಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದು, ಯಾರು ಹ್ಯಾಂಡಲ್ ಮಾಡಿದ್ದಾರೆ ಅವರು ಟೈಪಿಂಗ್ ಎರರ್ ಆಗಿದೆ, ಇದನ್ನು ಯಾರು ಕೂಡ ಗಂಭೀರವಾಗಿ ತಗೋಬಾರ್ದು ಅಂತ ಹೇಳಿದರು. ಇದೆಲ್ಲ ಬೇಕು ಅಂತಲೇ ಮಾಡಿ ಸುದ್ದಿ ಮಾಡಿರ್ತಾರೆ, ಆಮೇಲೆ ಇದು ಎರರು ಹ್ಯಾಂಡಲ್ ಮಿಸ್ಟೇಕು ಅಂತ ಹೇಳ್ತಾರೆ. ಅದನ್ನು ಚನ್ರಾಜ್ ಹಟ್ಟಿಹೊಳಿ ಮಾಡಿದ್ದಾರೆ ಅಷ್ಟೇ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿಭಟನೆಗಳ ಕಿಚ್ಚು ಕಾವೇರಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಖಾಳೆ ಮೊಳಗಿಸಿದ್ದು ಸುವರ್ಣಸೌಧಕ್ಕೆ ಮುತ್ತಿಗೆಗೆ ಯತ್ನಿಸಿದರು. 20,000ಕ್ಕೂ ಹೆಚ್ಚು ರೈತರ ಜೊತೆ ಸುವರ್ಣಸೌಧದತ್ತ ಬರುತ್ತಿದ್ದ ಬಿಜೆಪಿ ನಾಯಕರನ್ನ ಹೆದ್ದಾರಿ ಪ್ರವೇಶಕ್ಕೂ ಮುನ್ನವೇ ಸರ್ವಿಸ್ ರಸ್ತೆಯಲ್ಲೇ ವಶಕ್ಕೆ ಪಡೆಯಲಾಯಿತು. ಹಲ್ಗಾ ಬ್ರಿಡ್ಜ್ ಬಳಿ ಬ್ಯಾರಿಕೇಡ್ ಹಾಕಲಾಗಿತ್ತು. ಬ್ಯಾರಿಕೇಡ್ ಬಳಿ ಬರ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಉಂಟಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, CT ರವಿ ಸೇರಿದಂತೆ ಕಾರ್ಯಕರ್ತರು ಮತ್ತು ಪ್ರತಿಭಟನಾ ನಿರತ ರೈತರನ್ನು ವಶಕ್ಕೆ ಪಡೆಯಲಾಯಿತು. ಬಾರ್ಕೋಲ್ ಹಿಡಿದು ಹಸಿರು ಟವಲ್ ಕಟ್ಟಿಕೊಂಡು ಹೋರಾಟಕ್ಕಿಳಿದವರನ್ನ ಸುವರ್ಣಸೌಧ ತಲುಪುವ ಮುನ್ನವೇ ಬಸ್ನಲ್ಲಿ ಹತ್ತಿಸಿಕೊಂಡು ಹೋದರು. ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ. ಮೊದಲಾರೆ ಪ್ರತಿಭಟನೆ ಅಂದರೆ ಭಯ ಇರೋದು. ಈಗೆಲ್ಲ ಬರೀ ಮೀಡಿಯಾ ಕವರೇಜ್ಗೆ ಫೋಸ್ಗೆ ಪ್ರತಿಭಟನೆ ಮಾಡ್ತಾರೆ. ಹಳೆ ಪ್ರತಿಭಟನೆಗಳ ಕತೆ ಬೇರೆ ಇತ್ತು. ಏನೋ ಯತೀಂದ್ರ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿದೆ. ಈ ಬಗ್ಗೆ ಸಿದ್ದರಾಮಯ್ಯ ಆಪ್ತರೇ ಅಸಮಾಧಾನ ಹೊರಹಾಕಿದ್ದಾರೆ. ಮಾಧ್ಯಮಗಳ ಎದುರು ಯಾವ ರಾಜಕೀಯವನ್ನು ಮಾತನಾಡಬಾರದು ಅಂತ ಸ್ವತಃ CM DCM ಹೇಳಿದ್ದಾರೆ. ಯತೀಂದ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕೆಂದು ಸಚಿವ ರಾಮಲಿಂಗಾರೆಡ್ಡಿ ಪರೋಕ್ಷವಾಗಿ ಕಿಡಿಕಾರಿದ್ರು. ಇನ್ನು ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವಶ್ಯಕತೆ ಇಲ್ಲದೆ ಇರೋ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ, ಇದಕ್ಕೆ ಅಂತಿಮ ರೂಪವನ್ನು ಹೈಕಮಾಂಡ್ ಕೊಡಬೇಕಿದೆ ಅಂತ ಒತ್ತಾಯ ಮಾಡಿದ್ರು. ಶಾಸಕ ಬೆಳ್ಳೂರು ಗೋಪಾಲಕೃಷ್ಣ ಮಾತನಾಡಿದ್ದು, ಅವರೇ ಶಾಂತಿ ಮಂತ್ರ ಹಾಕಿಕೊಂಡು ಒಂದಾಗಿದ್ದಾರೆ, ನೀವೆಲ್ಲ ಹೇಳಿಕೆ ಕೊಡುವುದು ತಪ್ಪಾಗುತ್ತೆ. ರಾಷ್ಟ್ರೀಯ ನಾಯಕರು ಎಲ್ರಿಗೂ ನೋಟಿಸ್ ಕೊಡಬೇಕು. ಏಕೆ, ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಅಂತ ಈ ಹೇಳಿಕೆ ಕೊಡಬಾರ್ದು ಅಂತ ಆಗ್ರಹವನ್ನು ಮಾಡಿದ್ರು. ಕಾಂಗ್ರೆಸ್ನ ದೊಡ್ಡ ನಾಯಕರು ಡಾಕ್ಟರ್ ಯತೀಂದ್ರ ಅವ್ರ ಹೇಳಿಕೆಯನ್ನು ಕೊಡ್ತಾವ್ರೆ. ಇವರೆಲ್ಲ ಉಳಿದವರೆಲ್ಲ ಚಿಕ್ಕ ನಾಯಕರು, ಹಾಗಾಗಿ ಹೇಳಬಾರ್ದು ಅಂತ ಹೇಳ್ತಾವ್ರೆ. ಹೈಕಮಾಂಡ್ ಇದನ್ನು ಕೇಳಿಸ್ಕೊಂಡು ಸುಮ್ಮನಾಯ್ತು ಅಷ್ಟೇ. ಮತ್ತೊಂದೆಡೆ ಶಾಸಕ ಯತೀಂದ್ರ ವಿರುದ್ಧ DKC ಆಪ್ತರು ಗುಡುಗಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ವರಿಷ್ಠರ ಸ್ಥಾನವನ್ನು ನೀವು ತುಂಬುವುದಕ್ಕೆ ಹೋಗಬೇಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಲಹೆ ಕೊಡುವವರು, ತೀರ್ಮಾನ ಕೈಗೊಳ್ಳುವವರು ಇನ್ನೂ ಶಕ್ತಿಯುತವಾಗಿದ್ದಾರೆ, ವಿನಾಕಾರಣ ನನಗೇನೋ ಅನಿಸ್ತದೆ ಅಂತ ಹೇಳೋದು ಒಳ್ಳೆಯದಲ್ಲ ಅಂತ ಇಕ್ಬಾಲ್ ಹುಸೇನ್ ಯತೀಂದ್ರ ವಿರುದ್ಧ ಕಿಡಿಕಾರಿದ್ರು. ಇನ್ನು ಎಲ್ಲ ರಾಜಕೀಯ ಗೊಂದಲಗಳಿಗೆ ಯಾವಾಗ ಪರಿಹಾರ ಸಿಗುತ್ತೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಜನವರಿ 6 ಎನ್ನುತ್ತಾ ಇಕ್ಬಾಲ್ ಹುಸೇನ್ ಹೊರಟೇ ಬಿಟ್ಟರು. ಒಟ್ಟಿನಲ್ಲಿ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಕ್ರಾಂತಿ ಬಳಿಕ ಜನವರಿ ಕ್ರಾಂತಿ ಸಖತ್ ಸದ್ದು ಮಾಡ್ತಾ ಇದೆ.
ಯಾವ ಕ್ರಾಂತಿನಿಲ್ಲ ಭ್ರಾಂತಿನಿಲ್ಲ ಆದಾಗ ಸಿದ್ದರಾಮಯ್ಯವ್ರು ಕೊಟ್ಟಾಗ ಡಿ ಕೆ ಶಿವಕುಮಾರ್ ಇಸ್ಕೊಂಡಾಗ ಹೈಕಮಾಂಡ್ ಅಷ್ಟು ಗಟ್ಟಿ ಮುಟ್ಟಾಗಿದೆ ಅಂತ ಏನು ಅನಿಸ್ತಾ ಇಲ್ಲ. ಬಟ್ ಏನೋ ಒಂದಷ್ಟು ಕಮಿಟ್ಮೆಂಟು ಡಿಸೆಂಬರ್ 22ಕ್ಕೆ 7 ವರ್ಷ 7 ತಿಂಗಳಾಗಿ ದೇವರಾಜ್ ಅರಸು ಅವ್ರ ದಾಖಲೆಯನ್ನು ಮುರಿತಾರೆ. ಅದಾದಮೇಲೆ ಮತ್ತೆ ಬಜೆಟ್ ಬರುತ್ತೆ, ಬಜೆಟ್ ಮಂಡನೆ ಮಾಡಬೇಕು ಅಂತಾರೆ, ಆಮೇಲೆ ಹೋಗ್ತಿರುತ್ತೆ ಹಿಂಗೆ. ಸೊ ಹಾಗಾಗಿ ಕೊಟ್ಟಾಗ ಈಸ್ಕೊಂಡಾಗ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಹಲವು ವರ್ಷಗಳಿಂದ ತಣ್ಣಗಾಗಿದ್ದ ಟಿಪ್ಪು ಜಯಂತಿ ಆಚರಣೆ ವಿವಾದ ಮತ್ತೆ ಭುಗಿಲೆದ್ದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯನ್ನು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಟಿಪ್ಪು ಜಯಂತಿ ಆಚರಣೆ ಪುನರಾರಂಭದ ಬಗ್ಗೆ ಸ್ಪಷ್ಟನೆ ಕೋರಿ ಪ್ರಶ್ನೆ ಕೇಳಿದ್ದಾರೆ. ಈ ಬಗ್ಗೆ ಹಿಂದೂ ಕೂಡ ಸ್ಪಷ್ಟನೆ ನೀಡಿದ್ದು ಬಿಜೆಪಿಯವರ ವಿರೋಧಕ್ಕೆ ಗರಂ ಆಗಿದ್ದಾರೆ. ಟಿಪ್ಪು ನಮ್ಮ ದೇಶದ ಆಸ್ತಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಪುಣ್ಯಾತ್ಮ, ದೇಶಕ್ಕಾಗಿ ಜೀವ ಕೊಟ್ಟವರು. ಟಿಪ್ಪು ವೇಷಭೂಷಣ ಧರಿಸಿದ್ದ ಯಡಿಯೂರಪ್ಪ ಶೆಟ್ಟರ್ ಕೈಯಲ್ಲಿ ಖಡ್ಗ ಹಿಡಿದಿದ್ರು, ಆಗಬೇಕಿತ್ತ, ಈಗ ಬೇಡವಾಗಿದ್ಯಾ? ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಬಂಧುಗಳು ಹೋರಾಟ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದರು. ಇನ್ನು ಟಿಪ್ಪು ಜಯಂತಿ ಬಗ್ಗೆ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಯಾರನ್ನ ನೆನಪಿಸಿಕೊಳ್ಳಬೇಕೆಂದು ಇತಿಹಾಸ ಹೇಳುತ್ತದೆ. ಒಂದೇ ಇತಿಹಾಸ ಇರೋದು, ಅಮರರಾಗಿರುವವರನ್ನ ನೆನಪಿಸಿಕೊಂಡು ಜಯಂತಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರು. ಮತಾಂಧ ಟಿಪ್ಪು ಎಂಬ ಬಿಜೆಪಿ ಟೀಕೆಗೆ ಅದು ಅದೇ ರೀತಿ ಕಾಣುವುದು ಅಂತ ಅವರು ಪ್ರತ್ಯುತ್ತರವನ್ನು ಕೊಟ್ಟರು. ಟಿಪ್ಪು ಜಯಂತಿ ಅದು ಬಿಜೆಪಿಗೆ ಅವರು ಚರ್ಚಾ ವಿಷಯ. ಕಾಂಗ್ರೆಸ್ ಟಿಪ್ಪು ಜಯಂತಿ ಮಾಡಿದ್ರೆ ಮುಸ್ಲಿಮ್ಸ್ ಓಟ್ ಹಾಕ್ತಾರೆ. ಟಿಪ್ಪು ಜಯಂತಿ ಮಾಡಲಿಲ್ಲ ಅನ್ನೋ ತಕ್ಷಣ ಮುಸಲ್ಮಾನರು ಹೋಗ್ಬಿಟ್ಟು ಬಿಜೆಪಿಗೆ ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಆದರೂ ಏನೋ ಸುಮ್ಮನೆ ನಿರ್ನಾರದೆ ಇರಾಬಿಟ್ಕೋತಾರೆ ಒಂದಷ್ಟು ಜನ. ಬಟ್ ಟಿಪ್ಪು ಜಯಂತಿ ಮಾಡಿ ಅಂತ ಮುಸಲ್ಮಾನರನ್ನ ಡಿಮ್ಯಾಂಡ್ ಮಾಡಿಲ್ಲ. ಬಟ್ ರೆಸ್ಪೆಕ್ಟ್ಫುಲ್ ನಡ್ಸ್ಕೋಬೇಕು, ವಿವಾದ ಮಾಡಿ ಯಾಕೆ ಗೊಂದಲ ಮಾಡ್ತಿರೋ ಒಂದಷ್ಟು ಜನ ಹೇಳ್ತಾರೆ. ಮತ್ತೊಂದೆಡೆ ಕಾಶ್ಯಪ್ನವರ ವಿರುದ್ಧ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ. ಅಧಿವೇಶನ ಹಾಳು ಮಾಡಲು ಟಿಪ್ಪು ಜಯಂತಿ ತಂದಿದ್ದಾರೆ ಹೀಗಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇವರು ಮುಸಲ್ಮಾನರ ಪರ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಟಿಪ್ಪು ಮುಖ್ಯನಾ, ಉತ್ತರ ಕರ್ನಾಟಕದ ಸಮಸ್ಯೆ ಮುಖ್ಯನಾ? ಟಿಪ್ಪು ಕನ್ನಡದವರಾಗಿದ್ದರೆ ಅವರ ಕತ್ತಿಯ ಮೇಲೆ ಕನ್ನಡದಲ್ಲಿ ಬರೆಯಬೇಕಿತ್ತು, ಆದರೆ ಪರ್ಷಿಯನ್ ಭಾಷೆಯಲ್ಲಿ ಬರೆದಿದೆ. ಟಿಪ್ಪು ಹೆಸರು ಹೇಳಿದವರು ಪೂರ್ಣ ಹಾಳಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಕೂಡ ಗುಡುಗಿದ್ದಾರೆ. ಇಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ಟಿಪ್ಪು ಜಯಂತಿ ಮಾಡುವ ಮೂಲಕ ಕರ್ನಾಟಕದಲ್ಲಿ ಕೋಮು ಗಲಭೆಗೆ ಕಾರಣರಾಗಿದ್ದರು. ಲಕ್ಷಾಂತರ ಕೊಡವರನ್ನ ಕರೆದು ಮಾರಣಹೋಮ ಮಾಡಿದರು. ಅಯ್ಯಂಗಾರಿ ಬ್ರಾಹ್ಮಣ ವರ್ಗವನ್ನು ಕಗ್ಗೊಲೆ ಮಾಡಿದಂಥವರು, ಸುಮಾರು 3,500 ದೇಗುಲ ನಿರ್ನಾಮ ಮಾಡಿದವರು, ಟಿಪ್ಪು ಬಗ್ಗೆ ಚಿತ್ರ ತೆಗೆದವರ ಮನೆ ಹಾಳಾಯಿತು, ಟಿಪ್ಪು ಖಡ್ಗ ತಂದವರ ದೇಶ ಬಿಟ್ಟು ಹೋಗುವಂತಾಯಿತು ಅಂತ ವ್ಯಂಗ್ಯವಾಡಿದ್ರು. ನೀವು ಎಲ್ಲರೂ ಟಿಪ್ಪು ಹೆಸರು ರಾಜಕಾರಣ ಮಾಡ್ತಾರಷ್ಟೇ. ಸಿದ್ದರಾಮಯ್ಯನವರ ಮೇಲೆ ಮಾತ್ರ ಬಸಪ್ಪ ಒಳಗಡೆ ವಿಷಪ್ಪ, ಕಾಂಗ್ರೆಸ್ ಸಂಸ್ಕೃತಿ ಕೂಡ ಇದೇ ರೀತಿ ಇದೆ ಈಗಂತ ಕಾಂಗ್ರೆಸ್ ನಾಯಕತ್ವ ಫೈಟಿಂಗ್ ವಿರುದ್ಧ MLC ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಮೇಲೆ ಮಾತಾಡೋದು ಬೇರೆ, ಒಳಗೆ ಇಟ್ಕೊಂಡಿರೋದೇ ಬೇರೆ, ಹೊಟ್ಟೆ ತುಂಬ ವಿಷ ಇಟ್ಕೊಂಡು ಬದುಕೋದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಗುಡುಗಿದ್ದಾರೆ. ಪವರ್ ಶೇರಿಂಗ್ನಲ್ಲಿ ಮೈಮರ್ತಿದ್ದಾರೆ. ರೈತರ ಸಮಸ್ಯೆಗಳನ್ನು, ದಲಿತರು, ಹಿಂದುಳಿದವರ ಸಮಸ್ಯೆಗಳನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಬ್ರದರ್ಸ್ ಅಂದವರು ಇಂದು ಏನಾದರೂ ಮೇಲ್ನೋಟಕ್ಕೆ ಮಾತ್ರ ಬ್ರದರ್ಸ್, ಒಳಗಡೆ ಬ್ರದರ್ಸ್ ಅಲ್ಲ. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಮಗನನ್ನು ಬಿಟ್ಟು ಯಾರೂ ಇಲ್ಲ. ಹೀಗಾಗಿಯೇ ಪದೇ ಪದೇ 5 ವರ್ಷ ಅಂತಿರ್ತಾರೆ. ನಮ್ಮಪ್ಪ ಇದ್ದಷ್ಟು ವರ್ಷ ನಾನು ಲೂಟಿ ಮಾಡಬಹುದು ಅನ್ನೋದೇ ಯತೀಂದ್ರ ಪ್ರಾಬ್ಲಮ್. ಲೂಟಿಗೆ ಮಗನನ್ನೇ ಇಳಿಸಿದ್ದಾರೆ CM. ಇದರಿಂದಾಗಿ ಸಿದ್ದರಾಮಯ್ಯನವರಿಗೆ ಇದೊಂದು ತವಕ. ದಲಿತರನ್ನ ಓಲೈಕೆ ಮಾಡೋಕ್ಕೆ ಪರಮೇಶ್ವರ್ ಹೆಸರು ಹೇಳ್ತಾರೆ ಅಷ್ಟೇ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕರು. ಸೊ ಅವರು ಪ್ರಬಲ ದಲಿತ ನಾಯಕರು ಅಂತ ಬಿಜೆಪಿಯವರು ಅಂದ್ಕೊಂಡವ್ರೆ. ಹಾಗಾಗಿ ಅವ್ರನ್ನ ಮುಂದಕ್ಕೆ ಬಿಟ್ಟವ್ರೆ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ನಡೀತಾ ಇರುತ್ತೆ. ರಾಜ್ಯದಲ್ಲಿ ದಲಿತ CM ಕಿಚ್ಚು ಭುಗಿಲೆದ್ದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ CM ಸ್ಥಾನವನ್ನು ಕೊಡಬೇಕು ಅಂತ ಆಗ್ರಹಿಸಿ ಅಭಿಮಾನಿಗಳು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಬೃಹತ್ ಜನಾಂದೋಲನ ಜಾಥಾ ನಡೆಸಲಾಗಿದೆ. ಪರಮೇಶ್ವರ್ ಬೆಂಬಲಿಗರು, ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಜನರು ಭಾಗಿಯಾಗಿದ್ದರು. ಲಕ್ಷದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ CM ಸ್ಥಾನ ಕೊಡದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು 2013ರಲ್ಲಿ, ಮಿಸ್ ಆಯಿತು. ಅವರು ಸೋತರು ಕೊರಟಗೆರೆಯಲ್ಲಿ. ಅವತ್ತು ಸೋಲ್ಸಿದ್ರು ಅವ್ರನ್ನ ಸಿದ್ದರಾಮಯ್ಯ ಅನ್ನೋದು ಒಂದಷ್ಟು ಜನರ ಹೇಳಿಕೆ. ಬಟ್ ನೀವು ಪರಮೇಶ್ವರ್ ಕೂಡ CM ಆಗಲಿಕ್ಕೆ ಎಲಿಜಿಬಲ್ ಇದ್ದಾರೆ, ಸಮರ್ಥರಿದ್ದಾರೆ, ಯೋಗ್ಯರಿದ್ದಾರೆ, ಅರ್ಹರಿದ್ದಾರೆ. ನೋಡಬೇಕು. ಭಾರತದ ವಿರುದ್ಧ ತೈಲ ಸಮರ ಸಾರಿ ಸೋತು ಸುಣ್ಣವಾಗಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಬಾಸ್ಮತಿ ಅಕ್ಕಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅಮೆರಿಕದಲ್ಲಿ ಭಾರತದ ಅಕ್ಕಿಯನ್ನು ಡಂಪ್ ಮಾಡುತ್ತಿರುವುದು ಸರಿಯಲ್ಲ ಎಂದಿದ್ದು ಟ್ಯಾರಿಫ್ ಹಾಕೋದಾಗಿ ಬೆದರಿಕೆ ಒಡ್ಡಿದ್ದಾರೆ. ಭಾರತದ ಹೆಚ್ಚಿನ ಸರಕುಗಳ ಮೇಲೆ ಅಮೆರಿಕ ಶೇಕಡ 50% ಟ್ಯಾರಿಫ್ ಆಗ್ತಿದೆ. ಅಕ್ಕಿಯ ಮೇಲೆ ಶೇಕಡ 53% ಟ್ಯಾರಿಫ್ ಇದೆ. ಇನ್ನೂ ಅಧಿಕ ಸುಂಕ ಹೇರುವ ಬೆದರಿಕೆಯನ್ನು ಹಾಕಿದ್ದಾರೆ. ಭಾರತ, ಥೈಲ್ಯಾಂಡ್ ಮುಂತಾದ ದೇಶಗಳಿಂದ ಅಮೆರಿಕಕ್ಕೆ ಅಕ್ಕಿ ಬರ್ತಾ ಇದೆ. ಕೆನಡಾದಿಂದ ರಸಗೊಬ್ಬರ ಬರುತ್ತದೆ. ಇವೆಲ್ಲದಕ್ಕೂ ಟ್ಯಾರಿಫ್ ಹಾಕೋದಾಗಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ರೈತರ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಗ್ತಿದ್ದು ಅವರಿಗೆ ನೆರವಾಗಲು $12 ಬಿಲಿಯನ್ ಪ್ಯಾಕೇಜ್ ಕೂಡ ಘೋಷಿಸಿದ್ದಾರೆ.
ಇನ್ನು ಅಮೆರಿಕಾಗೆ ರಫ್ತಾಗುವ ಅಕ್ಕಿಯಲ್ಲಿ ಬಾಸ್ಮತಿಯೇ 86%. ಭಾರತದ ಬಾಸ್ಮತಿ ಅಕ್ಕಿಗೆ ಅಮೆರಿಕ 4ನೇ ಅತಿ ದೊಡ್ಡ ಮಾರುಕಟ್ಟೆ ಎನಿಸಿದೆ. ಭಾರತದ ಇತರ ಸಾಮಾನ್ಯ ಅಕ್ಕಿಗೆ ಅಮೆರಿಕ 24ನೇ ಅತಿ ದೊಡ್ಡ ಮಾರುಕಟ್ಟೆ ಎನಿಸಿದೆ. ಭಾರತದ ಒಟ್ಟು ರಫ್ತಿನಲ್ಲಿ ಇದು 3%. ಹೀಗಾಗಿ ಅಮೆರಿಕಾಗೆ ಅಕ್ಕಿ ರಫ್ತು ನಿಂತು ಹೋದರೆ ಭಾರತಕ್ಕೆ ಅಂತ ದೊಡ್ಡ ಘಾಸಿ ಏನೂ ಆಗೋದಿಲ್ಲ ಅಂತ ವಿಶ್ಲೇಷಕರು ಹೇಳಿದ್ದಾರೆ. ಟ್ರಂಪ್ ತುಗ್ಲಕ್ ದರ್ಬಾರ್ ಏನೂ ಮಾಡೋಕ್ಕಾಗಲ್ಲ. ಟ್ರಂಪ್ ದೋಸ್ತು ಅಲ್ಲ ದುಶ್ಮನಿ ಅನ್ನೋದು ಗೊತ್ತಿರೋ ವಿಷಯ. ಮೊದಲು ದೋಸ್ತಿ ಅಂತಿದ್ರು ಮೋದಿಗೆ, ಈಗ ದೇಶಕ್ಕೆ ದುಶ್ಮನ್. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.